ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮೆಚ್ಚಿದೆನೆಂದರೆ ಸಲಹೆ ಮಾರುವುದೇನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಜನವನಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲ ಕಂಜೆದ್ದುತ್ತಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಮಗು ಹಳಕಟ್ಟಿ ಶರಣ ತಂದೆಗಳ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರ್ತಾವೆ. ತನುವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ, ಮನವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ, ಧನವನ್ನಲ್ಲಾಡಿಸಿ ನೋಡುವಂತಹ ಪ್ರಸಂಗ. ಇವಕ್ಕೆ ಯಾವಕ್ಕೂ ಅಂಜಲಿಲ್ಲ, ಅಳುಕಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ರು. ಗಟ್ಟಿಯಾಗಿ ನಿಂತ್ರಂತಂದು ವಚನ ಪಿತಾಮಹ ಅಂತ ಅನ್ಕೊಂಡ್ರು. ಅದಕ್ಕಾಗಿ ಇವತ್ತಿನ ದಿನ ಸಾಕ್ಷರತಾ ವಚನ ಸಂರಕ್ಷಣಾ ದಿನ ಅಂತ ಆಚರಿಸ್ತಾರೆ ಕರ್ನಾಟಕದ ಸರ್ಕಾರ ವತಿಯಿಂದ. ಅವರು ಬಾಲ್ಯದಲ್ಲಿ ಏನಂದ್ರೆ ಒಂದು ಘಟನೆ ನಡೆದಿತ್ತು. ಬಾಲ್ಯದಲ್ಲಿ ಮನೆ ಕಟ್ಟೆ ಮೇಲೆ ಕುಂತು ಬೆಳಗಿನ ಜಾವ ಪ್ರಸಾದ ಮಾಡಲ್ದೆ ಏನೋ ದುಃಖದಿಂದ ಸ್ವಲ್ಪ ಅಳ್ತಿರ್ತಾರೆ, ದುಃಖದಿಂದ ಕಣ್ಣೀರನ್ನ ಸುರಿಸ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವಾಗ ಅವ್ರ ತಂದೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ, ಅವ್ರ ತಂದೆ ಹೆಸರು ಏನಂದ್ರೆ ಗುರುಬಸಪ್ಪ. ಅವರು ಜನಿಸಿದ್ದು 1880 ಜುಲೈ 2 ಇವತ್ತಿನ ದಿನ 1880 ಇಸ್ವಿ. ಅವಾಗ ಆ ಮನೆ ಕಟ್ಟೆ ಮುಂದೆ ಕುಳಿತುಕೊಂಡು ಕಣ್ಣೀರಿನಿಂದ ಅಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತೈತೆ ಅಂದ್ರ ತಂದೆಯವರು ಬಂದು ಕೇಳ್ತಾರೆ, ಯಾಕಪ್ಪ ಫಕೀರಪ್ಪ ಯಾಕೆ ಅಳಕತ್ತಿ, ಏನಾಗೈತಿ ಅಂತ ಕೇಳ್ತಾರೆ. ಅವಾಗ ದುಃಖದಿಂದ ಹೇಳ್ತಾರೆ ಏನಂತಂದ್ರ, ನಿನ್ನೆ ನಮ್ಮ ಶಾಲೆಯಲ್ಲಿ ಮೇಷ್ಟ್ರು ಲಿಂಗಾಯತ ಧರ್ಮಕ್ಕೆ ಯಾರೋ ಧರ್ಮ ಗುರುಗಳೇ ಇಲ್ಲ ಅಂತಂದ್ರು ಅಂತ. ಈ ಮಾತನ್ನ ಕೇಳಿ ನನಗೆ ಬಹಳ ದುಃಖ ಆಯ್ತು, ಅದಕ್ಕಾಗಿ ನನ್ನ ಕಣ್ಣೀರು ಬರಕತ್ತವ ಅಂತ ಭಗವದ್ ಶರಣರು ಹೇಳ್ತಾರೆ. ಅವಾಗ ಅದೇ ಒಂದಿಷ್ಟು ದಿನ ಆದ್ಮೇಲೆ ಒಂದು ವಚನ ಸಿಗ್ತದೆ. ಏನಂತಂದ್ರೆ, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ನಿಮಗೆಯ ಗುರು ಎಮಗೆಯ ಗುರು ಜಗವೆಲ್ಲಕ್ಕೆಯ ಗುರು ಕಾಣ. ಈ ವಚನ ಸಿಕ್ಕೈಲ್ಲ ಭಗವದ್ ಶರಣರಿಗೆ ಇಷ್ಟು ಖುಷಿ ಆಕೈತಲ್ಲ. ನಮಗ್ ಧರ್ಮಗುರು ಯಾರಂತಂದು ಬಸವಣ್ಣ ಅಂತಂದು ಹೇಳಿ ವಚನ ಸಿಕ್ತು, ಸ್ಪಷ್ಟೀಕರಣ ಆಯ್ತು ಅಂತಂದು ಬಹಳಷ್ಟು ಖುಷಿ ಪಡ್ತಾರೆ. ಮತ್ತ ಅವ್ರ ಬದುಕು ಹೆಂಗಂದ್ರೆ, ವಕೀಲರಾಗಿ ಒಂದು ಎಲ್ಲ LLB ಪದವಿಯನ್ನು ಮುಗಿಸಿ ವಕೀಲರಾಗಿ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೆ ಸಂಶೋಧನಾ ಕ್ಷೇತ್ರದಲ್ಲಿ ಅವರದೇ ಆದಂತಹ ಕೊಡುಗೆ. ಅವ್ರು ಮತ್ತೆ ಏನೇ ತಮ್ಗೆ ಒಂದು 10 ರೂಪಾಯಿ ಇತ್ತಂದ್ರೆ ತಮ್ಮ ಹತ್ರ ಒಂದಿಷ್ಟು ಏನ್ರ ಹಣಗಳಿತ್ತು ಅಂದ್ರೆ ಆಯ್ತು, ವಚನ ಸಂರಕ್ಷಣೆಗಾಗಿ ವಚನ ಕಟ್ಟುಗಳು ಚಾಪಿಸ್ಲಿಕ್ಕೆ ಹಣ ಅದು ಅಂತ ಅಷ್ಟು ಖುಷಿ ಪಡ್ತಿದ್ರು. ಅಂದ್ರೆ ಅಷ್ಟು ಅಂದ್ರೆ ಏನಂದ್ರೆ ವಚನಗಳನ್ನ ಚಾಪಿಸ್ಬೇಕು, ವಚನ ಕಟ್ಟುಗಳನ್ನ ಪ್ರಸಾರ ಮಾಡ್ಬೇಕು. ಅವ್ರ ಮಾವ ಚಿಕ್ಕೋಡಿ ತಮ್ಮಣ್ಣಪ್ಪ ಇಷ್ಟು ಅವ್ರು ಹೇಳಿದ್ರು, ನೀನ್ ಮಾಡಂದ್ರೆ ವಚನ ಕಟ್ಟುಗಳನ್ನ ಸಂರಕ್ಷಣೆಗಾಗಿ ನಿನ್ನ ಬದುಕನ್ನು ಇಡು ಅಂತಂದು ಅಷ್ಟು ಪ್ರೋತ್ಸಾಹ ಕೊಟ್ರು. ಎಷ್ಟು ಕಷ್ಟ ಬಂದ್ರು ಬೆನ್ನೆಲುಬಾಗಿ ನಿಂತರು. ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಾವ ಚಿಕ್ಕೋಡಿ ತಮ್ಮಣ್ಣಪ್ಪ ಅಷ್ಟು. ಅದಕ್ಕಾಗಿ ಅವ್ರು ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿತ್ತು. ಜಂಗಮರ ದಾಸೋಹ ಇದೆಲ್ಲ ಏನಂದ್ರೆ ಅವ್ರು ಹೇಳ್ತಾರೆ, ನೀವು ನನ್ನನ್ನು ಹೊಗಳೋದಕ್ಕಿಂತ ವಚನ ಸಾಹಿತ್ಯ ಸಂರಕ್ಷಣೆಗಾಗಿ ಏನ್ರ ಒಂದಿಷ್ಟು ನಿಮ್ ಕೈಯಿಂದ ದಾಸೋಹ ಮಾಡ್ರಿ. ಆಮೇಲೆ ನಿಮ್ ಮನೆಗಳಲ್ಲಿ ವಚನ ಕಟ್ಟುಗಳನ್ನ ಇಡ್ರಿ, ಆಮೇಲೆ ಫೋಟೋಗಳನ್ನ ಇಡ್ರಿ. ಅಂದ್ರೆ ಅಷ್ಟು ಇಲ್ಲಿಂದ ಬಸವ ಕಲ್ಯಾಣದಿಂದ ಉಳಿವಿವರೆಗೆ ಸೈಕಲ್ ಮೇಲೆ ಏನಂದ್ರೆ ವಚನ ಕಟ್ಟುಗಳನ್ನ ಹುಡುಕ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ಕಲ್ಯಾಣದಿಂದ ಇಲ್ಲಿ ಉಳಿವಿವರೆಗೆ ಸಂಚಾರ ಹೊರಡ್ಬೇಕಾದಂತ ಸಂದರ್ಭದಲ್ಲಿ ಒಂದು ಮನೆ ಬರುತ್ತೆ. ಮನೆಯಲ್ಲಿ ಅವ್ರಿಗೆ ಆ ರೀತಿ ವಚನ ಕಟ್ಟುಗಳು ಕರೆದಂತ ಅವ್ರ ಮನೆಯಲ್ಲಿ ಒಬ್ಬರು ತಾಯಿ ಏನ್ ಮಾಡ್ತಿರ್ತಾರ ಅಂದ್ರೆ ದಿನನಿತ್ಯ ಏನನ್ನು ಪೂಜಿಸ್ತಿರ್ತಾರಂದ್ರ ಆ ಒಂದು ಮನೆ ಜಗುಲಿ ಗೋಡೆಯನ್ನ ಪೂಜಿಸ್ತಿರ್ತಾರೆ. ಅವಾಗ ಭಗವದ್ ಶರಣರಿಗೆ ವಚನ ಕಟ್ಟುಗಳೇ ಕರ್ದಂಗ ಆಕಾವು. ಇಲ್ಲಿ ಒಳಗ ಅಪ್ಪನ ವಚನಗಳು ಇರ್ಬೋದೇನೋ ಅಂತಂದು ಅವಾಗ ಆ ತಾಯಿ ಹೇಳಿ, ಈ ಗೋಡೆಯನ್ನು ಹೊಡೆಯವ, ಇದ್ರೊಳಗ ಅಪ್ಪನ ವಚನಗಳು ಇರ್ಬೋದೇನೋ, ನನಗ ವಚನ ಕಟ್ಟುಗಳು ಕರ್ದಂಗ ಆಗ್ಲಿಕ್ಕಂತಾವು ಅಂತ ಹೇಳ್ತಾರೆ. ಅವಾಗ ಗೋಡೆಯನ್ನು ಹೊಡೆದಾಗ ವಚನ ಕಟ್ಟುಗಳು ಸಿಗ್ತಾವು. ಇಷ್ಟು ಖುಷಿ ಆಗ್ತೈತಲ್ಲ ಭಗವದ್ ಶರಣರಿಗೆ. ಅಪ್ಪನ ವಚನಗಳು ಸಿಕ್ಕುವಂತ ತಲೆ ಮೇಲೆ ಇಟ್ಕೊಂಡು ಅವನು ಅಲ್ಲೇ ಒಂದಿಷ್ಟು ಅಂದ್ರೆ ಅಷ್ಟು ಒಂದು ರೀತಿ ಶರಣರು ನಮ್ಗೂ ಸಿಕ್ರಪ್ಪ ಅನ್ನುವಂತಹ ಭಾವ. ಆಮೇಲೆ ಒಂದು
ಒಂದು ಘಟನೆ ಹೇಳ್ಬೇಕಂದ್ರ BM ಶ್ರೀಕಂಠಯ್ಯ ಅವರು ಬಹಳ ದೊಡ್ಡ ಸಾಹಿತಿಗಳು ಬಿಜಾಪುರಕ್ಕೆ ಬಂದಿರ್ತಾರೆ. ಅವಾಗ ಬಂದಂತ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿರ್ತಾರೆ ಅವರು. ಅವಾಗ ಇನ್ನೂ 2 ದೊಡ್ಡ ಫಂಕ್ಷನ್ ಬಂದಿರ್ತಾರೆ, ಇನ್ನೂ 2 ಗಂಟೆ ಸಮಯ ಇರ್ತೈತಿ. ಅವಾಗ ಈ ಬಿಜಾಪುರದಲ್ಲಿ ವಿಶೇಷ ಏನೈತೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಇಲ್ಲಿ ಒಂದು ವಚನ ಗುಮ್ಮಟ ಐತೆ, ಅದನ್ನ ನೀವು ನನ್ಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಅಲ್ಲಿದ್ದವ್ರಿಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಚನ ಗುಮ್ಮಟ ಅಂದ್ರೆ ಯಾರು ವಚನ ಗುಮ್ಮಟ? ಬೊಗ್ಗೋಳಕಟ್ಟಿ ಶರಣರೇ ವಚನ ಗುಮ್ಮಟ. ಅವಾಗ ಹೇಳ್ತಾರೆ, ಬೊಗ್ಗೋಳಕಟ್ಟಿ ಶರಣರ ಮನೆ ಕರ್ಕೊಂಡು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಭೇಟಿಯಾಗಿ ಏನಂದ್ರೆ ಗೋಳ ಗುಮ್ಮಟನೇ ತಲೆ ಬಾಗ್ಬೇಕು ಅಂದ್ರೆ ವಚನ ಗುಮ್ಮಟ. ಗೋಳ ಗುಮ್ಮಟಗಿಂತ ದೊಡ್ಡ ಉನ್ನತ ನಿಲುವು, ಒಂದು ಉನ್ನತ ಶರಣರು, ಒಂದು ಮಹತ್ವ ಏನ್ರಿ ಇತ್ತಂದ್ರೆ ಅಲ್ಲಿ ಬಿಜಾಪುರದಲ್ಲಿ ಬೊಗ್ಗೋಳಕಟ್ಟಿ ಶರಣರು ಅಂದ್ರೆ ಅಷ್ಟು ಅವರು ವ್ಯಕ್ತಿತ್ವ, ಅವ್ರ ನಡೆನುಡಿ, ಅವ್ರ ಚಾರಿತ್ರ್ಯ ಎಲ್ಲ ಇತ್ತು. ಆದ್ರೆ ಏನಂದ್ರೆ ಏನು ಇಲ್ಲ, ಸಹಜವಾಗಿ ಬದುಕಿದ್ರು. ಅವ್ರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದ್ರು. ಅವಾಗ ಡಾಕ್ಟರೇಟ್ ಪದವಿ ಸಿಕ್ಕಾಗ ಪ್ರಸಾದ ಕುಂತಿರ್ತಾರೆ. ಅವಾಗ ಶೆಕೆ, ಮಧ್ಯಾಹ್ನದ ಸಮಯ ಶೆಕೆ ಇರ್ತತಿ, ಎಲ್ಲಾರು ಕೋಟ್ ಕಳಿತಾರೆ. ಕೋಟನ್ ತೆಗೆದು ಅಲ್ಲೇ ನೋಡ್ರಿ, ಬೇಕಾದ್ರೆ ನೋಡ್ರಿ, ಎಲ್ಲರೂ ಕೋಟನ್ ತೆಗೆದು ಕುಂಡಿರ್ತಾರೆ ಪ್ರಸಾದ. ಆದ್ರೆ ಬೊಗ್ಗೋಳಕಟ್ಟಿ ಶರಣರು ಕೋಟ್ ಹಾಕೊಂಡೇ ಪ್ರಸಾದ ಕುಂಡಿರ್ತಾರೆ. ಅವಾಗ ಎಲ್ರು ಅಂತಾರೆ, ಶರಣರ ಬೊಗ್ಗೋಳಕಟ್ಟಿ ಶರಣರ ಕೋಟ್ ತೆಗೀರಿ, ತಮ್ದು ಬಹಳ ಶೆಕೆ ಐತಿ, ತಾವು ಬೇವಲಿಕತ್ತೀರಿ ಅಂತ ಹೇಳ್ತಾರೆ. ಅವಾಗ ಬೇಡ ಬೇಡ ಅಂತ ನಾನು ಕೊನೆಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರ, ಹಿಂದೆ ಶರ್ಟ್ ಐತಲ್ಲ ಸ್ವಲ್ಪ ಹರಿದಿದೆ, ಅದಕ್ಕೆ ಅದು ಕಾಣಬಾರ್ದು ಅಂತಂದು ನಾನು ಕೋಟ್ ಹಾಕೊಂಡು ಪ್ರಸಾದ ಕುಂತೀನಿ ಅಂದ್ರೆ ಅಷ್ಟು ಅವರಲ್ಲಿ ಏನಂದ್ರೆ ಒಂದು ರೀತಿ ಎಲ್ಲವನ್ನೂ ಗಳಿಸಬಹುದಾಗಿತ್ತು. ಆದ್ರೆ ಏನಂದ್ರೆ ಅಷ್ಟು ಜಂಗಮ ದಾಸೋಹ, ನಿರಂತರವಾಗಿ ವಚನ ಕಟ್ಟುಗಳನ್ನ ಇದನ್ ಮಾಡ್ಬೇಕು, ಅವುಗಳನ್ನ ಪ್ರಕಟಿಸ್ಬೇಕು, ಅವುಗಳನ್ನ ಹೊರಡಿಸ್ಬೇಕು, ಮನೆ ಮನೆಗೆ ತಲುಪಿಸ್ಬೇಕು, ಅವು ಉಳಿಬೇಕು ವಚನಗಳು ಅನ್ನುವಂತಹ ಅದೊಂದು ತುಡಿತ ಅದು. ಆಮೇಲೆ ಏನೇ ಕಷ್ಟ ಬರ್ಲಿ ಅಂದ್ರೆ ಅವ್ರ ಮಗ ಮುಂಬೈನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇಂಜಿನಿಯರ್ ಆಗಿ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಏನಂದ್ರೆ ಅಪಘಾತದಲ್ಲಿ ಮರಣ ಹೊಂತಾರ. ಮರಣ ಹೊಂದಾಗ ಅವ್ರಿಗೆ ಲೆಟರ್ ಬರ್ತದೆ, ಬೊಗ್ಗೋಳಕಟ್ಟಿ ಶರಣರು ಅವಾಗ ಮಗ ಇಂಜಿನಿಯರ್ ತಾನು ಎಲ್ಲಾ ಹಣ ಬರ್ತಿರ್ತತಿ, ವಚನ ಕಟ್ಟುಗಳನ್ನ ಚಾಪಿಸ್ಬೋದಪ್ಪ ಅಂತ ಬಹಳ ಖುಷಿಯಲ್ಲಿ ಇರ್ತಾರೆ. ಆದ್ರೆ ಏನ ಲೆಟರ್ ಬರ್ತದಿಲ್ಲ, ನಿಮ್ಮ ಮಗ ಲಿಂಗೈಕ್ಯರಾಗಿದ್ದಾರೆ ಅಪಘಾತದಲ್ಲಿ ಅಂತ ಈ ಸುದ್ದಿ ಕೇಳಿದ್ಮೇಲೆ ಬೊಗ್ಗೋಳಕಟ್ಟಿ ಶರಣರು ಫಸ್ಟ್ ಒಂದಿಷ್ಟು ಕಣ್ಣೀರನ್ನ ಹಾಕೊಂತಾರ. ಆಮೇಲೆ ಮತ್ ಮರದು ಹೆಂಗಿದ್ದಾಗ ವಚನ ಕಟ್ಟುಗಳನ್ನ ಚಾಪಿಸ್ಲಿಕ್ಕಂತಾರೆ. ಅವಾಗ ಅಲ್ಲೇ ಮಗ್ಲಿದ್ದವ್ರು ಬಂದು ಕೇಳ್ತಾರೆ, ಏನ್ರಿ ತಮ್ದು ಇಷ್ಟೆಲ್ಲಾ ಕಷ್ಟ ಆಯ್ತು, ತಮ್ಮ ಮಗಳನ್ನ ಕಳ್ಕೊಂಡ್ರಿ ನಿಮ್ಗೆ ಏನ್ ಅನ್ಸಲ್ಲನ ಅಂತ ಹೇಳ್ತಾರೆ. ಅವಾಗ ಬೊಗ್ಗೋಳಕಟ್ಟಿ ಶರಣರು ಹೇಳ್ತಾರು, ಇದು ನಿನ್ನೆ ಸುದ್ದಿ, ನಿನ್ನೆದು ಅಣ್ಣ ಹೆಂಗ ಹಳಿಸಿ ಹೋಗಿತ್ತಲ್ಲ, ನಿನ್ನೆದ ಆ ರೀತಿ ಆಗೈತಿ, ಅನಿಸಿದಾನೆ ಇದ್ದಾಗ ಅದನ್ನ ವಿಚಾರಗಳನ್ನ ತೆಗೆದುಹಾಕಿ ಮತ್ತು ವಚನ ಕಟ್ಟುಗಳನ್ನ ಸ್ಥಾಪಿಸ್ತೀನಿ, ಪ್ರಕಟಿಸ್ತೀನಿ, ಅವುಗಳನ್ನ ಹೊರಡಿಸ್ತೀನಿ ಅನ್ನುವಂತಹ ದೃಢ ನಿಲುವು. ಅಂದ್ರೆ ತನುವನ್ನೆಲ್ಲಾಡಿಸಿ ನೋಡುವೆ ನೀನು, ಮನವನ್ನೆಲ್ಲಾಡಿಸಿ ನೋಡುವೆ ನೀನು. ಮತ್ತು ಹಣದ್ದು ಇಷ್ಟ ಆರ್ಥಿಕತೆ ಅಲ್ಲ, ಮನೆಯಲ್ಲಿ ಏನ್ರ ಕಾಳು ಪಲ್ಯ ಮಾಡ್ಬೇಕು, ಏನ್ರ ಒಂದಿಷ್ಟು ಪ್ರಸಾದವನ್ನು ತಯಾರಿಸ್ಬೇಕು ಅಂದ್ರೂ ಕಷ್ಟ. ಯಾರ ಜಂಗಮ ಮೂರ್ತಿಗಳು ಬಂದ್ ಕೊಟ್ರೆ ಅವತ್ತಿನ ಪ್ರಸಾದ. ಆ ರೀತಿ ಅಷ್ಟು ಕಷ್ಟದಲ್ಲಿ ಏನಂದ್ರೆ ವಚನ ಕಟ್ಟುಗಳನ್ನ ಪ್ರಕಟಿಸಿದ್ರು, ಮುದ್ರಿಸಿದ್ರಂತ ಇವತ್ತೆಲ್ಲ ನಾವೆಲ್ಲ ವಚನಗಳನ್ನ ಓದ್ತೀವಿ, ವಚನಗಳನ್ನ ಆಲಿಸ್ತೀವಿ. ಅಂತ ಮಹಾತ್ಮರು ಶ್ರಮ ಪಟ್ರಂತ ನಮ್ಗೆಲ್ಲ ವಚನಗಳನ್ನ ಸಿಕ್ಕಾವು. ಅದಕ್ಕಾಗಿ ಅಂತ ಪುಣ್ಯ ಪುರುಷರನ್ನ ನಾವು ಸದಾ ಸ್ಮರಿಸಬೇಕು. ಅವರೇ ನಮಗೆ ಇಷ್ಟೆಲ್ಲ ದಾರಿ ದೀಪವಾಗಿ ವಚನಗಳನ್ನ ಪ್ರಕಟಿಸಿರು. ಅದು ಶತಸ್ಥಲ ಮಾರ್ಗವಾಗಿ ವಚನಗಳನ್ನ ಪ್ರಕಟಿಸಿರು. ಅಷ್ಟವರು ಶ್ರಮ. ಆಮೇಲೆ ಅವರು ಇಷ್ಟು ವಚನಗಳನ್ನ ರಾತ್ರಿ 12ಕ್ಕಿತ್ತು, ಬೆಳಗ್ಗೆ ಮತ್ತು ಬೇಗನೆ ಎದ್ದು ವಚನ ಕಟ್ಟುಗಳನ್ನ ಚಪಿಸೋದ್ರಲ್ಲೇ ನಿರಂತರವಾಗಿ ಟೈಪ್ ಮಾಡೋದು. ಆಮೇಲೆ ಒಂದು ತಾವು ಕೇಳಿರ್ಬೋದು, ವಚನ ಕಟ್ಟುಗಳನ್ನ ಚಾಪಿಸ್ಲಿಕ್ಕೆ ಎಲ್ಲಿ ಕಳಿಸ್ತಾರ ಅಂದ್ರ ಮಂಗಳೂರಿಗೆ ಕ್ರಿಶ್ಚಿಯನ್ ಮಷಿನಿಯರ್ ಹತ್ರ ಒಂದಿಷ್ಟು ವಚನಗಳನ್ನ ಕೊಟ್ಟು ಒಂದು 500 ರೂಪಾಯಿಯನ್ನ ಕೊಟ್ಟು ಕಳಿಸ್ತಾರೆ. ಈ ವಚನಗಳನ್ನ ಚಾಪಿಸಿ ಹೊಳ್ಳಿ ಮಾತು ನಮಗ ಕಳಿಸ್ರಿ ಅಂತ. ಅವಾಗ ಅಲ್ಲಿದ್ದಂತಹ ಕ್ರಿಶ್ಚಿಯನ್ ಮಷಿನ್ಗಳು ಏನ್ ಮಷಿನರ್ ಇರ್ತಾರಲ್ಲ ಅವರು, ಆ ಪಾತ್ರಿಗಳು ಅದನ್ನ ಓದ್ತಾರ. ವಚನಗಳನ್ನ ಓದಿ ಇದು ಫಸ್ಟ್ ಅವ್ರು ಸ್ಟಡಿ ಮಾಡ್ತಾರ. ಸ್ಟಡಿ ಮಾಡಿದ್ಮೇಲೆ ಅವ್ನು ಅಧ್ಯಯನ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ತೈತಿ ನಮ್ಮ ಕ್ರೈಸ್ತ ಧರ್ಮಕ್ಕಿಂತ ವಚನ ಸಾಹಿತ್ಯದೊಳಗೆ ಏನೈತಂದ್ರೆ ಬಹಳ ದೊಡ್ಡ ಮೌಲ್ಯ ಐತಿ, ಅದ್ರೊಳಗೆ ಬಹಳ ಜ್ಞಾನ ಐತಿ, ಅವಿರಳವಾದಂತಹ ಸಂಪತ್ತು ಐತಿ ಅಂತ ತಿಳ್ಕೊಂತಾರ. ಅದನ್ನ ತಿಳ್ಕೊಂಡವ್ರು ಏನಂತಾರಂದ್ರ ನಾವು ವಚನ ಕಟ್ಟುಗಳನ್ನ ಚಾಪಿಸಲ್ಲ ಅಂತಂದು
ಹೊಳ್ಳಿ ಮತ್ತು ಪಗೋಳಕಟ್ಟಿ ಶರಣರಿಗೆ ಮೇಲೆ 5 ರೂಪಾಯಿ ಇಟ್ಟು ಹೊಳ್ಳಿ ಮತ್ತು ಬಿಜಾಪುರಕ್ಕೆ ಬರ್ತಾವ ವಚನ ಕಟ್ಟುಗಳು. ಅವಾಗ ಪಗೋಳಕಟ್ಟಿ ಶರಣರ ತಂದೆಯವ್ರ ಕಣ್ಣಲ್ಲಿ 2 ರೀತಿ ನೀರು ಬರ್ತಾವ. ಒಂದೇನಂದ್ರ ನಮ್ಮಿಂದ ವಚನ ಕಟ್ಟುಗಳನ್ನ ಚಾಪಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲಪ್ಪ. ಆಮೇಲೆ ಇನ್ನೊಂದು ರೀತಿ ಕಣ್ಣೀರ್ ಏನಂದ್ರೆ ನಮ್ಮ ವಚನ ಸಾಹಿತ್ಯ ಜಗತ್ತಿಗೆ ಬೆಳಕನ್ನು ಬೀರುವಂತಹ ಅಂತ ಅದ್ಭುತ ಸಾಹಿತ್ಯ ಐತಲ್ಲ, ಇಡೀ ಕ್ರೈಸ್ತ ಧರ್ಮನೇ ಪ್ರಥಮ ಅನ್ನುವಂಥದ್ದು. ಅದಕ್ಕಿಂತ ನಮ್ಮದು ವಚನ ಸಾಹಿತ್ಯ ಉನ್ನತ ಸ್ಥಾನದೊಳಗೈತಲ್ಲ, ಒಂದು ಉನ್ನತ ನಿಲುವನ್ನು ಪಡೆದಲ್ಲ ಅಂತ ತಿಳ್ಕೊಂಡು ತಮ್ಮ ಸ್ವಂತ ಮನೆಯನ್ನೇ ಮಾರಿ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅಂತ ತೆಗಿತಾರೆ, ತೆಗೆದು ಮತ್ತು ಶಿವಾನುಭವ ಪತ್ರಿಕೆ, ಹೀಗೆ ಬಹಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ವಚನ ಸಾಹಿತ್ಯವನ್ನು ಪ್ರಕಟಿಸ್ತಾರೆ. ಅವರ ಬದುಕೆ ಒಂದು ದೊಡ್ಡದು. ಅಂತ ಮಹಾತ್ಮರನ್ನು ನಾವೆಲ್ಲ ಸ್ಮರಿಸೋಣ ಅಂತ ಹೇಳ್ತಾ ಇವೆರಡು ಮಾತುಗಳನ್ನು ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ.